ದತ್ತಾತ್ರೇಯ ಸ್ವಾಮಿ ಸಂಸ್ಕೃತಿ ಹಾನ್ ಟಿವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಈ ಜಗತ್ತಿಗೆ ಆದಿಗುರುವಾಗಿ ಬಂದಿರತಕ್ಕಂಥವ್ರು ಅವರು. ದತ್ತ ಅಂದರೆ ಆದಿಯಲ್ಲಿ ಏನು ಪೂರ್ಣ ಪರಬ್ರಹ್ಮ ಎಂಬತಕ್ಕಂಥ ವಸ್ತು ಇದೆ, ಆ ವಸ್ತುವೇ ಈ ಮಾನವ ಲೋಕದಲ್ಲಿರ್ತಕ್ಕಂತಹ ಮನುಷ್ಯರಿಗಾಗಿ, ಮನುಷ್ಯರ ಉದ್ಧಾರಕ್ಕಾಗಿ ಗುರುವಾಗಿ ಬಂದರು. ದತ್ತ ಅಂದರೆ ಏನು? ಗುರುವಾಗಿ ತಾನು ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ್ರು. ಅದಕ್ಕೆ ದತ್ತ ಅಂದರು. ಆ ದತ್ತ ಎಂಬತಕ್ಕಂಥದ್ದು ಎಲ್ಲಿ ಉತ್ಪತ್ತಿ ಆಯಿತು ಅಂದರೆ ಆತ್ರೇಯ ಅಂದರು. ಆತ್ರೇಯ ಅಂದರೆ ಅತ್ರಿ ಅನಸೂಯ ಗರ್ಭಸಂಜಾತರಾಗಿ ಅವರು ಬಂದರು. ಹುಣ್ಣಿಮೆ ಅಂದರೆ ಅವರು ಚಾಕ್ಷುಷ ಮನ್ವಂತರದಲ್ಲಿ ಹುಣ್ಣಿಮೆಯ ದಿವಸ ದತ್ತಾತ್ರೇಯ ಸ್ವಾಮಿ ಈ ಜಗತ್ತಿಗೆ ಗುರುವಾಗಿ ಬಂದರು. ಅದಕ್ಕೆ ಹುಣ್ಣಿಮೆ ವಿಶೇಷ. ಹಿಂದೆ ಈಗ ಕರ್ನಾಟಕ ದೇಶ ಅಂತೀವಿ, ಹಿಂದೆ ಮೈಸೂರು ಸಂಸ್ಥಾನ ಅಂತ ಇದ್ದರು. ಆ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಮೈಸೂರು ಮಹಾರಾಜರು ಕೂಡ ದತ್ತಾತ್ರೇಯ ಸ್ವಾಮಿಯ ಭಕ್ತರು. ಹಾಗಾಗಿ ಅವರ ಅರಮನೆಯಲ್ಲೂ ಕೂಡ ಈಗಲೂ ಆ ದತ್ತಾತ್ರೇಯ ಸ್ವಾಮಿ ದೇವಾಲಯ ಇದೆ. ಇಲ್ಲಿ ಇರ್ತಕ್ಕಂಥವರು ನಮ್ಮ ಗುರುಗಳು ನಾನಂದರು. ಅದಕ್ಕೂ ಮುಂದೆ ಇದ್ದವರು ಗೋವಿಂದಾರ್ಯರು, ಅದಕ್ಕೂ ಮುಂದೆ ಇದ್ದವರು ಮಹಾಲಿಂಗರಂಗರು. ಹೀಗೆ ಹೋಗ್ತಾ ಹೋಗುತ್ತೆ. ಅದೆಲ್ಲ ಮೈಸೂರು ಸಂಸ್ಥಾನದಲ್ಲಿ ಇದ್ದು ಅಲ್ಲಿ ರಾಜ ಮರ್ಯಾದೆಗಳನ್ನು ತೆಗೆದುಕೊಂಡು ಅಲ್ಲಿ ದತ್ತಾತ್ರೇಯ ಸ್ವಾಮಿಯ ಏನು ವೈಭವ ಇದೆ ಅದನ್ನು ಈ ಜಗತ್ತಿನ ಮತ್ತು ಪ್ರಪಂಚದ ಜನಗಳಿಗೆ ಅನುಭವಕ್ಕೆ ತಂದು ಕೊಡ್ತಾಯಿದ್ರು. ಅದಕ್ಕೆ ಪ್ರಣವಪೀಠ ಅಂತ ಒಂದು ಹೆಸರು. ಪ್ರಣವ ಅಂದರೆ ಓಂಕಾರ. ಆ ಓಂಕಾರವೇ ದತ್ತಾತ್ರೇಯ ಸ್ವಾಮಿ. ಅದು ಕಾಲಕ್ರಮೇಣ ಯಾವ ಕಾಲಕ್ಕೆ ಏನು ಹೇಗೆ ಬರಬೇಕು ಅನ್ನೋದು ನಿರ್ದಿಷ್ಟವಾದ ಸಮಯ ಇರುತ್ತೆ. ಅದಕ್ಕೂ ಇದೆ. ಬಾಲ್ಯದಲ್ಲಿ ಮಾಡಿದ ದಾನ ಧರ್ಮಗಳು ವೃದ್ಧಾಪ್ಯದಲ್ಲಿ ಬರುತ್ತೆ. ಹೇಳಿದ್ದು ದಾನ ಧರ್ಮಗಳು ಮಾಡಿದ ಫಲ ಯಾವ್ಯಾವ ವಯಸ್ಸಿನಲ್ಲಿ ಮಾಡಿದ್ದು ಯಾವಾಗ ಬರುತ್ತೆ ಅಂತ ಹೇಳಿದ್ದು. ಯಾವ್ಯಾವ ವಯಸ್ಸಿನಲ್ಲಿ ದಾನ ಧರ್ಮಗಳು ತೀರ್ಥಯಾತ್ರೆಗಳನ್ನು ಮಾಡಿರ್ತಾರೋ ಅದು ಆಯಾ ವಯಸ್ಸಿನಲ್ಲಿ ಅವರಿಗೆ ಪ್ರಾಪ್ತಿ ಆಗುತ್ತೆ. ಗರ್ಭದಲ್ಲೇ ಹುಟ್ಟಿ ಒಂದು ಪ್ರಪಂಚಕ್ಕೆ ಸಾರ್ತಾರೆ ಅಂತಕ್ಕಂಥ ವಿಚಾರವನ್ನ ಅದೇಕಂದ್ರೆ ತುಂಬಾ ಜನಕ್ಕೆ ಭವಿಷ್ಯ ಅವ್ರು ಹೇಳಿದ್ದಾರೆ. ಅದೊಂದೇ ಅಲ್ಲ, ಇವರೆಲ್ಲ ಮೂರು ಜನರೇಷನ್ 4 ಜನರೇಷನ್ ಇಂದ ಬರೋರು. ಅಂದ್ರೆ ಅವ್ರ ತಾತ ಮುತ್ತ ಅವ್ರಿಗೆಲ್ಲ ಅನುಭವ ಆಗಿ ಮತ್ತೆ ಬಿಡದೆ ಅವ್ರ ಜನರೇಷನ್ ಬರ್ತಾನೆ ಅವ್ರಿಗೆ ಅನುಭವ ಆಗುತ್ತೆ. ಗುರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ಗುರುಗಳ ಬಾಯಲ್ಲಿ ಏನೇ ಬಂದ್ರು ಅದು ಸತ್ಯ ಅಂತ ನಂಬುತ್ತಾ ಇದ್ರು. ಯಾಕಂದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ. ಅನುಭವ ಆಗಿರೋದಕ್ಕೆ ನಂಬ್ತಾರೆ. ಅನುಭವ ಆಗಿರೋದಕ್ಕೆ ಅವ್ರು ನಂಬ್ತಾ ಇದ್ರು. ಅವ್ರು ಬಂದು ನಮ್ಗೆ ಹೇಳಿದ್ರು, ನಾವು ಹೌದಾ ಅಂತ ಕೇಳ್ತಿದ್ವಿ ಅಷ್ಟೇ. ಹಂಗೆ ತುಂಬಾ ಜನ ಇದ್ದಾರೆ. ನಮಗೆ ಸಾಕ್ಷಿ ಗರ್ಭದಲ್ಲಿ ಬಂದು ಇಡೀ ಪ್ರಪಂಚಕ್ಕೆ ತೋರಿಸ್ತಾರೆ ಅಂದ್ರಲ್ಲ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಅಂಥ ಗುರುಗಳ ಸನ್ನಿಧಾನದಲ್ಲಿ ನಾವಿದ್ದೀವಿ. ಅಂಥ ಗುರುಗಳಿಗೆ ಮಗಳಾಗಿ ನಮ್ಮ ಗುರುಗಳು ಹುಟ್ಟಿದ್ದಾರೆ. ಅಂಥವ್ರ ಸಂಜಾತ ಆಗಿ ಬರ್ತಾರೆ ಅಂತ ಹೇಳಿದ್ರು ನಮಗೊಂಥರ ಖುಷಿ. ಈಗ ತುಂಬಾನೇ ಖುಷಿ. ಅವ್ರನ್ನ ನಾವು ನೋಡ್ತಾ ಇದೀವಿ. ಅವ್ರ ಗರ್ಭದಲ್ಲಿದ್ದಾಗೆ ಅಲ್ಲಿ ಭೂಮಿ ಪೂಜೆನೂ ಮಾಡಿದ್ವು ಗುರುಗಳಿಗೂ. ಅಮ್ಮ ಕೈಯಲ್ಲೇ ಮಾಡಿಸಿದ್ರು. ಇಲ್ಲೇ ಆಗಬೇಕು ಅಂತ ಹೇಳಿದರು. ಆಗುತ್ತೆ, ಈ ಥರ ಆಗುತ್ತೆ. ಮುಂದಕ್ಕೆ ಹೊಸಕೋಟೆನೇ ಒಂದು ಪುಣ್ಯಕ್ಷೇತ್ರ ಆಗಿ ಎಲ್ಲರೂ ಬರ್ತಾರೆ. ಅವಾಗ ಈ ಪುಣ್ಯಕ್ಷೇತ್ರದಲ್ಲಿ ಈ ಊರಲ್ಲಿರೋರಿಗೆ ಗೊತ್ತಿಲ್ಲ ಇದು ಪುಣ್ಯಕ್ಷೇತ್ರ ಅಂತ. ಆಗ್ಬಿಡುತ್ತೆ. ಹಂಗೆ ಬೆಳ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಖಂಡಿತವಾಗ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಮೇಡಮ್ ಹೋಗುತ್ತೆ ಅಂತ ಹೇಳಿದ್ನಲ್ಲ, ಗುರುಗಳು ಹೇಳಿದ್ದಾರೆ. ಈಗ ಗರ್ಭಸಂಜಾತರು ಅಂತ ಹೇಳಿದ್ನಲ್ಲ, ಅವರು ಕೇಶವಮೂರ್ತಿಯವರು ಹೇಳಿದಾರಲ್ಲ 2000 ವರ್ಷದ ಹಿಂದೆದು ಅಂತ ಅವರು ಹೇಳಿದಾರಲ್ಲ. ನಮ್ಮ ಗುರುಗಳೇ ಯಾವಾಗ 2000 ವರ್ಷ ನಡೆಯುತ್ತೆ ಅಂತ ಅವರು ಇದು ಮಾಡೋದ್ರು. ಪ್ರತಿಯೊಬ್ಬರು ಈ ಪೀಠಕ್ಕೆ ಬಂದವರು ಅವ್ರ ಬಾಯಿಂದ ಬರ್ತಾನೆ ಇರುತ್ತೆ, ಇಷ್ಟಿಷ್ಟು ವರ್ಷ ಇದು ನಡೆಯುತ್ತೆ, ಇದು ಹಿಂಗೆ ಪುಣ್ಯಕ್ಷೇತ್ರ ಆಗುತ್ತೆ ಅಂತ.
ಕೇಶವಮೂರ್ತಿ ಅವ್ರು ಹೇಳಿದ್ದಾರಲ್ಲ 2000 ವರ್ಷದ ಹಿಂದೆ ಇದು ಅಂತ. ಅಲ್ಲಿಂದ ಪರಂಪರೆಯಾಗಿ ನಡ್ಕೊಂಡೇ ಬರ್ತಾ ಇದೆ ಪೂಜೆ ಎಲ್ಲನೂ. ಇನ್ನು ಮುಂದಕ್ಕೂ ಚೆನ್ನಾಗೂ ಆಗುತ್ತೆ ಅಂತ ವಾಗ್ದಾನನೂ ಮಾಡಿದ್ದಾರೆ ಗುರುಗಳು. ಪೀಠಿಕಾಪುರದಲ್ಲಿ ಅವರು ಜನಿಸಿದಾಗ ಪೀಠಿಕಾಪುರದಲ್ಲಿರೋ ಜನಕ್ಕೆ ಅವ್ರ ಬಗ್ಗೆ ಯಾವುದೇ ರೀತಿಯ ಒಲವಾಗಲಿ, ಅವರ ಏನು ಗುರುಗಳು ಅನ್ನೋದು ಯಾರೂ ಒಪ್ಕೋತಾ ಇರಲಿಲ್ಲ. ಈಗ ಅದು ಯಾವ ಮಟ್ಟದಲ್ಲಿದೆ ಅಂದರೆ ಅಂಥ ಪುಣ್ಯಕ್ಷೇತ್ರ ನಿಮಗೆಲ್ಲೂ ಸಿಕ್ಕಲ್ಲ. ಅಲ್ಲಿ ನಾವು ಹೋಗಿದ ತಕ್ಷಣವೇ ನಾವು ಮಾಡಿರೋ ಎಷ್ಟೋ ಪಾಪಗಳು ಇದಾಗುತ್ತೆ. ಇವಾಗ ಅಲ್ಲಿ ದತ್ತಾತ್ರೇಯರೇ ಶ್ರೀಪಾದರಾಗಿ ಬಂದಿದ್ರು ಅನ್ನೋದು ಎಲ್ಲರೂ ಇದು ಮಾಡಿಕೊಂಡು ಈಗ ಅವರಿಗೆ ಅವರ ಪವಾಡಗಳು ಗೊತ್ತಾಗ್ತದೆ. ಇಲ್ಲಿ ನಮಗೆ ಆಶ್ರಮದಲ್ಲಿ ಬೇರೆ ಬೇರೆ ಕಡೆಯಿಂದ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದನೂ ದತ್ತಪೀಠ ಅಂತ ಹುಡ್ಕೊಂಡೇ ಬರ್ತಾರೆ. ಅದು ಆ ವಿಷಯ ತಿಳಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದೇ ದಾರಿಯಲ್ಲಿ ಅಂದರೆ ಮೋಕ್ಷ ಮಾರ್ಗದಲ್ಲಿ ಗುರುಗಳನ್ನ ಹುಡ್ಕೊಂಡು ಯಾರು ಬರ್ತಾರೆ, ಅದಕ್ಕೆ ಅಮ್ಮ ಅವ್ರು ಹೇಳ್ದಂಗೆ ಅದಕ್ಕೆ ಪುಣ್ಯ ರಾಶಿ ಇರಬೇಕು. ಅವರ ಪುಣ್ಯ, ಅವರು ಹಿಂದೆ ಜನ್ಮದಲ್ಲಿ ಮಾಡಿರೋ ದೈವ ಭಕ್ತಿ ಅವರನ್ನ ಗುರುಗಳ ಹತ್ರ ಕರ್ಕೊಂಡು ಬರುತ್ತೆ. ಅದರಿಂದನೇ ಕೇಶವಮೂರ್ತಿ ಅವರು ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಓಪನ್ ಆಗಿ ಎಲ್ಲರಿಗೂ ಕಾಣಿಸೋ ಥರ ದತ್ತಾತ್ರೇಯವರನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ತಿಳಿದೇನೋ ಅಲ್ಲಿ ಬಂದು ಬಗ್ಗು ನೋಡಿದ್ರು ಅವರಿಗೆ ಆ ಗುರುಗಳ ಆಶೀರ್ವಾದ ಇರುತ್ತೆ. ಸಂಕಟ ಸಮಯದಲ್ಲಿ ಜಯ ಗುರು ದತ್ತ, ಜಯ ದೇವ ಜಯ ದೇವ ಜಯ ಗುರು ದತ್ತ. ಆರತಿ ಎತ್ತುವೆ ಚಿನ್ಮಯ ಚಿತ್ತ, ಜಯ ಗುರು ದತ್ತ. ರೂಪದಲ್ಲಿ ಭಯವೆಲ್ಲಿ ಬರಲಿ, ಜಯ ಗುರು ದತ್ತ. ಜಯ ದೇವ ಜಯ ದೇವ ಜಯ ಗುರು ದತ್ತ. ಆರತಿ ಎತ್ತುವೆ ಚಿನ್ಮಯ ಚಿತ್ತ, ಜಯ ಗುರು ದತ್ತ. ಮರೆತಿದೆ ಒಡಮೂಡುವೆ ನಾನಾ ರೂಪದಲ್ಲಿ, ಹರಿಗಳಿಗೂ ಭಯವೆಲ್ಲಿ ಬರಲಿ, ಜಯ ಗುರು ದತ್ತ. ಜಯ ದೇವ ಜಯ ದೇವ ಜಯ ಚಿತ್ತ, ಜಯ ಗುರು ದತ್ತ. ರಾಜನು ಮೇಲಂಕರು ಭಕ್ತನೀಯ ಸಾಕು, ಎಲ್ಲರಿಂದ ಒಂದೇ ಭಕ್ತಿಯ ಸಲಬೇಕು, ಜಯ ಗುರು ದತ್ತ. ಜಯ ದೇವ ಜಯ ದೇವ ಜಯ ಗುರು ದತ್ತ. ಆರತಿ ಎತ್ತುವೆ ಚಿನ್ಮಯ ಚಿತ್ತ. ಓಂ ನಮಃ ಶಿವಾಯ ಮಂಗಳಂ ನಮಃ ಶಿವಾಯ ಮಂಗಳಂ ಮಂಗಳಂ ಮಹಾದೇವ ಮಂಗಳಂ 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 ಎಲ್ಲ ವಸ್ತು ತಾನಾಗಿರುವ ಮಂಗಳಂ ಓಂಕಾರ ಮಂಗಳಂ ಮಂಗಳಂ ಓಂಕಾರ ಮಂಗಳಂ. ಓಂ ನಮಃ ಶಿವಾಯ ಮಂಗಳಂ ನಮಃ ಶಿವಾಯ. ಮಾಧವನಿಗೂ ಮಂಗಳಂ ಕನಲ ಗೋರಿ ನಾದವೆಂದು ಕಳಲು ಕೇಳಿ, ನಾದಲಯನು ನಾತಿ ಮಂಗಳಂ ಸಚ್ಚಿದಾನಂದಮಯ ಬ್ರಹ್ಮಮುನಕು ಮಂಗಳಂ ಕರ್ಪೂರ ಜ್ಯೋತಿ ಮಾನುಯಂಬನೆ. ಪಾಯಿಷೆ ಸಚ್ಚಿದಾನಂದಮಯ ಬ್ರಹ್ಮಮುನಕು ಮಂಗಳಂ ಕರ್ಪೂರ ಜ್ಯೋತಿ
ಉನ್ನತಪಟೆ ಅಚಲ ಮನಸ್ಸು ಶೋಭದೆಯರೆ ಸೇರುವನ್ನ ಶ್ರೀರಾಮಾನಂದ ಗುರುಳು ದೋಷರಹಿತ ಚೇತೆ ಇಮಾನುಯಲು ಮಂಗಳಂ ಮಂಗಳಂ ಮಾಧವಾನೀಕೋ ಮಂಗಳಂ ಮಂಗಳಂ ಸದ್ಗುರುವೇ ನೀಕೋ ಮಂಗಳಂ ಮಂಗಳಂ ಮಾಯಕೋ ಮಾಧವಾನೀಕೋ ಮಂಗಳಂ ಮಂಗಳಂ ಸದ್ಗುರುವೇ ನೀಕೋ ಮಂಗಳಂ ಮಂಗಳಂ ಅಂಗಲಿಂಗ ಅಂಗಾಲಿಂಗಮೋನಂದು ಅನುಭವಮಾಯ ಅಂಗಾಲಿಂಗಮೋನಂದು ಅನುಭವ ಮೆರಗಿತೆ ಲಿಂಗ ಮೇಲೆ ದಾಯ ನಿರಂಜನ ಮಾಯ ಮಂಗಳಂ ಮಂಗಳಂ ಮಾಧವ ನೀಕೋ ಮಂಗಳಂ ಮಂಗಳಂ ಸದ್ಗುರುವೇ ನೀಕೋ ಮಂಗಳಂ ಮಂಗಳಂ ಸದ್ಗುರುವೇ ನೀಕೋ ಮಂಗಳಂ ಮಂಗಳಂ ಎಂತೋ ಲಿಂಗಾಯ ಸಿಂಗಾಲು ದೇವಾಯ ಅಂತ ಶುಭೂರುಗಾಯ ಅಂಡ ಪಿಂಡ ಪಿಂಡ ಅಂಡ ಪಿಂಡ ಮೋನಂದು ಅನುಭವಮಾಯ ಅಂಡ ಪಿಂಡ ಮೋನಂದು ಅನುಭವ ಮೇರ ಸ್ವಾಮಿ ಶರಣು ಕಹೋ ಕಿಸಕಿ ತುಮ ಬಿನಾ ರಣದೂತ ತುಮ ಬಿನಾ ರಣದೂತ आस करो जिसकी ओम जय जगदीश हरे मैं मूर्ख कल खानी मैं सेवक तुम स्वामी कृपा करो भरता ओम जय जगदीश हरे तुम हो एक गोचर सबके प्राणपति स्वामी सबके प्राणपति किस निज मुझो दयामय किस निज मुझो दयामय तुमको मैं कहती ओम जय जगदीश हरे दीन बंधु दुख हरता ठाकुर तुम मेरे स्वामी ठाकुर तुम मेरे अपने हाथ उठाओ अपने शरण लगाओ द्वार करो तेरे ओम जय जगदीश हरे विषय विकार मिटाओ पाप हरो देवा स्वामी पाप हरो देवा श्रद्धा भक्ति बढ़ाओ श्रद्धा भक्ति बढ़ाओ संतन की सेवा ओम जय जगदीश हरे ओम जय जगदीश हरे स्वामी जय जगदीश पुत्राय मंगलम स्मृतिगामिने मंगलम देववन्द्याय भक्ततुष्टाय मंगलम आदि गुरु श्री 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 दत्तात्रेय गुरु महाराज की जय। सद्गुरु श्री 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 महालिंगानंद गुरु महाराज की जय। सद्गुरु श्री 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 गोविंदार्य गुरु महाराज की जय। सद्गुरु श्री 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 कृष्णानंद गुरु महाराज की जय। सद्गुरु श्री 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 रामानंद गुरु महाराज की जय। सद्गुरु श्री 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 माधवानंद गुरु महाराज की जय। सद्गुरु श्री 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 माधव कामकी देवी महाराज की जय। ओम नमः गुरु पार्वती पते लक्ष्मी रमण गोविंद गोविंद गोविंद
सद्भक्त मंडली की जय। हनुमान की जय। वक्षलक्ष्मी माता की जय। अन्नपूर्णेश्वरी माता की जय। ओम नमः हर गुरु पार्वती पतये हर हर महादेव शंभो। अवधूत चिंतन श्री गुरुदेव दत्त परिपूर्ण परमात्मा परब्रह्मार्पणमस्तु। ॐ सहना भवतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमेवादाय पूर्णमेवावशिष्यते। ॐ सर्वेषां सर्वे जनाः सुखिनो भवन्तु लोकाः समस्ता सन्मङ्गलानि सन्तु। ॐ शान्ति शान्ति शान्तिः। सर्वं परिपूर्ण परब्रह्मार्पणमस्तु। हर नमः पार्वती पतये हर हर महादेव।